ಸಿದ್ದರಾಮಯ್ಯ ಬಜೆಟ್ಗೆ ಸಜ್ಜಾದ ಹೊತ್ತಲ್ಲೇ ಡಿಕೆಶಿ ಡೆಲ್ಲಿ ಟೂರ್. ಬಜೆಟ್ ಪೂರ್ವಭಾವಿ ಸಭೆ ಬಿಟ್ಟು ದೆಹಲಿಗೆ ಹಾರಿದ್ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್? ಸಿಎಂ ಪಟ್ಟಕ್ಕಾಗಿ ಮತ್ತೆ ಪವರ್ ಪ್ಲೇ ಶುರು ಮಾಡಿದ್ರ ಡಿಕೆ ಶಿವಕುಮಾರ್. ಇದು ಕೊನೆ ಪ್ರಯತ್ನನ? ಬಜೆಟ್ಗೂ ಮುನ್ನವೇ ಡಿಕೆಶಿಗೆ ಸಿಎಂ ಪಟ್ಟ ಫಿಕ್ಸಾ? ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣದ ನಡುವೆ ಪದೇ ಪದೇ ಟಾಕ್ ಫೈಟ್. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣದಲ್ಲಿ ಯತೀಂದ್ರ ಮಾತಿಗೆ ಸಿಟ್ಟಾದ್ರ ಡಿಸಿಎಂ. ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ, ನಾನು ಸಿಎಂ ಏನು ಮಾತನಾಡಿದ್ದೇವೆ ಅನ್ನೋದು ನಮಗಷ್ಟೇ ಗೊತ್ತು, ಬೇರೆಯವರು ಟೆನ್ಷನ್ ತಗೊಳ್ಳಕ್ ಹೋಗ್ಬೇಡಿ ಅಂತ ಡಿಕೆಶಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದು ಯಾರಿಗೆ? ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಕರೆದಾಗ ಡೆಲ್ಲಿಗೆ ಹೋಗ್ತೇನೆ. ಡಿಕೆಶಿ ಏನಾದ್ರೂ ಹೇಳಿದ್ರೆ ಅವರನ್ನೇ ಕೇಳಿ ಅಂತ ಸಿಟ್ಟಾದ ಸಿದ್ದರಾಮಯ್ಯ. ಸಿಎಂ ಪಟ್ಟಕ್ಕಾಗಿ ಡಿಕೆಶಿ ಹಠ, ಹೈಕಮಾಂಡ್ ಮುಂದೆ ಕೊನೆ ಪ್ರಯತ್ನನ. ಅಸ್ಸಾಂ ಚುನಾವಣೆ ನೆಪದಲ್ಲಿ ಪಟ್ಟದ ಮ್ಯಾಟರ್ ಫೈನಲ್ ಮಾಡಿಸ್ತಾರಾ? ಯಾರು ಏನೇ ಮಾತನಾಡಿಕೊಳ್ಳಲಿ, ನಾನು ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ ಆಗಿರುವುದು ಪಕ್ಷದ ಪ್ರಮುಖರ ಎದುರುಗಡೆ ನನಗೂ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಏನದು ಮಾತುಕತೆ? ಪ್ರತಿದಿನ ಮಾತಾಡ್ತೀರಪ್ಪ, ಯಾಕಂದ್ರೆ ಅವ್ರು ಸಿ ಎಮ್ಮು, ನೀವು ಡಿ ಸಿ ಎಮ್ಮು. ಎವ್ರಿ ಡೇ ನೀವು ಸರ್ಕಾರ ನಡೆಸುವಂಥ ವಿಚಾರದಲ್ಲಿ ಪ್ರತಿದಿನ ಮಾತಾಡ್ಕೋತೀರಿ. ಆದರೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ಕೊಂಡೀವಿ ಅಂತ ಹೇಳ್ತಿದ್ದೀರಲ್ಲ, ಅದು ಏನು? ಡಿ ಕೆ ಶಿವಕುಮಾರ್ ಅವರು ಬೇರೆಯವ್ರಿಗೆ ಹೇಳ್ತಾರೆ, ಯಾರೂ ಕೂಡ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ಯಾರೂ ಮಾತಾಡಬಾರ್ದು ಅಂತ. ಆದರೆ ನಾವಿಬ್ಬರು ಪ್ರೈವೇಟಾಗಿ ಮಾತಾಡ್ಕೊಂಡೀವಿ, ನಮ್ಮಿಬ್ಬರ ನಡುವೆ ಮಾತುಕತೆ ನಡೆದಿದೆ, ಅದು ಅವ್ರಿಗೂ ಗೊತ್ತು ನನಗೂ ಗೊತ್ತು. ಇಂಥ ಮಾತುಗಳು ಡಿ ಕೆ ಶಿವಕುಮಾರ್ ಯಾಕೆ ಆಡ್ತಾರೆ? ಇಂಥ ಮಾತುಗಳು ಯಾಕೆ ಅವ್ರು ಆಡ್ತಾರೆ? ಅವ್ರು ಆಡಿದ ಮೇಲೆ ಎಲ್ಲ ರೆಕ್ಕೆ ಪೆಕ್ಕ ಬಲ್ತು ಊಹಾಪೋಹಗಳು ಇನ್ನೂ ಜಾಸ್ತಿ ಆಗ್ತವೆ. ಈ ವಿಚಾರ ಇಲ್ಲಿಗೆ ಮುಗಿಸೋದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಷ್ಟ ಇಲ್ಲ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವ್ರಿಗೂ ಮುಗಿಸೋಕ್ಕೆ ಇಷ್ಟ ಇಲ್ಲ. ನಾವು ಅಂದ್ಕೊಂಡ್ವಿ ಜನ ಮುಗಿದೋಯ್ತು ಅಂತ, ಆದರೆ ಇದನ್ನು ಮುಗಿಸುವ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾದರೆ ಪರಿಹಾರ ಯಾರ ಹತ್ರ ಇದೆ ಅಂತ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಪರಸ್ಪರ ಮಾತಾಡ್ಕೊಂಡಿದ್ದಾರಲ್ಲ, ಅವರಿಬ್ಬರ ಹತ್ರ ಐತಾ ಪರಿಹಾರ, ಅಥವಾ ಹೈಕಮಾಂಡ್ ಹತ್ತಿರ ಇದೆಯಾ ಪರಿಹಾರ? ಯಾರ ಹತ್ರ ಇದೆ ಪರಿಹಾರ? ಒಂದಂತೂ ಸತ್ಯ, ಪರಿಹಾರವೇ ಇಲ್ಲದ ಸಮಸ್ಯೆಯನ್ನು ತಂದು ದಿನ ಬೆಳಗಾದರೆ ಒಬ್ರಿಗೊಬ್ಬರು ಟೀಕೆ ಟಿಪ್ಪಣಿಗಳನ್ನು ಟಾಂಗ್ಗಳನ್ನು ಕಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು, ಅದಕ್ಕೆ ಉತ್ತರವಾಗಿ ಸಿ ಎಂ ಏನು ಹೇಳಿದರು, ಬನ್ನಿ ನೋಡೋಣ. ಪಕ್ಷದ ಮಾತ್ರ ಇದ್ದು ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರು ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ Around 80 to 90 MLAs, they are saying that they are in your position. They are in your support. 136. In your support, sir? Sir, in your support. Sir, you are saying that 136 are in support, in your support for your CM position, sir? ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ.